ಮಧ್ಯಾಹ್ನ 2 ಗಂಟೆಗೆ ಉಭಯ ಸದನಗಳ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಕೆಶಿ ಸಂವಿಧಾನ ಬದಲಾವಣೆಯ ಹೇಳಿಕೆಯ ವಿಚಾರ ದೊಡ್ಡ ವಿವಾದವನ್ನ ಸೃಷ್ಟಿಸಿದೆ. ರಾಜ್ಯಸಭೆ ಲೋಕಸಭೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಗದ್ದಲ ಕೋಲಾಹಲ ಜೋರಾಗ್ತಾ ಇದ್ದ ಹಾಗೆ ಎರಡೂ ಕಡೆಗಳಲ್ಲೂ ಕೂಡ ಅಧಿವೇಶನವನ್ನ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿರುವಂಥದ್ದು. ಸಂವಿಧಾನ ಬದಲಾವಣೆಯ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇದೆ. ಇದೇ ವಿಚಾರ ರಾಜ್ಯಸಭಾ ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಈಗ ಬಿಜೆಪಿ ಪಟ್ಟನ್ನು ಹಿಡಿದಿರುವಂತಹದ್ದು. ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ಸಿಗರು ನಾವು ಸಂವಿಧಾನ ರಕ್ಷಕರು ಅಂತ ಹೇಳ್ತಾ ಇದ್ರು, ಸಂವಿಧಾನದ ಪ್ರತಿಯನ್ನ ತೋರಿಸ್ತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಈಗ ಕೇಂದ್ರ ಸಚಿವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. आपके वो संवैधानिक पद पर बैठ करके जो आज ये बयान दिया है उसको तुरंत बर्खास्त करो और अपना पद को उसको छीन लो उससे, नहीं तो आप नाटक मत करो।